ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೀಗ ದರ್ಶನ್ ಒಂದು ಕಡೆ ಸಾಮಾನ್ಯ ಕೈದಿಯಂತೆ ಒಂದು ಕಡೆ ಇದ್ದಾರೆ ಅನ್ನುವಂಥದ್ದು. ಎಲ್ಲ ಕೈದಿಗಳಂತೆ ದರ್ಶನ್ಗೂ ಕೂಡ ಸಾಮಾನ್ಯ ಒಂದು ಕಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 2.5 ಗಂಟೆಗ ಒಂದು ಕಡೆ ಕಾದು ಭೇಟಿ ಮಾಡಿದಂಥ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಹಿಂದೆಯೂ ಕೂಡ ನೇರವಾಗಿ ದರ್ಶನ್ ಭೇಟಿ ಮಾಡಿಸ್ತಿದ್ದಂಥ ಸಿಬ್ಬಂದಿಗಳು, ಆದರೆ ಇದೀಗ ಸಾಮಾನ್ಯರಂತೆ. ಯಾಕಂದರೆ ಅಲ್ಲಿ ಇರುವಂಥ ಸಾಮಾನ್ಯ ಕೈದಿಗಳು ಯಾರ್ಯಾರು ಇದ್ದಾರಲ್ಲ ಅವರಿಗೆ ಆ ಕುಟುಂಬ ಯಾವ ರೀತಿಯಾಗಿ ಬಂದು ಭೇಟಿ ಆಗುತ್ತೆ, ಕಾಯಬೇಕು, ಅವರಿಗೆ ಸಮಯವನ್ನು ಕೊಟ್ಟಿರ್ತಾರೆ, ಎಷ್ಟೇ ಸಮಯದಲ್ಲಿ ಒಂದು ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಈ ಹಿಂದೆ ವಿಜಯಲಕ್ಷ್ಮಿ ಅವರು ನೇರವಾಗಿ ದರ್ಶನ್ ಅವರನ್ನು ಭೇಟಿ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಇಲ್ಲ, 2.5 ಗಂಟೆಗಳ ಕಾಲ ಕಾದು ಒಂದು ಕಡೆ ದರ್ಶನವನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ವಿಜಯಲಕ್ಷ್ಮಿ. ಈ ಹಿಂದೆ ನೇರವಾಗಿ ದರ್ಶನ್ ಭೇಟಿ ಮಾಡ್ತಿದ್ದಂಥ ಸಿಬ್ಬಂದಿಗಳು, ಆದರೆ ಈಗ ಜೈಲಾಧಿಕಾರಿ ಒಂದು ಕಡೆ ಚೇಂಬರ್ನಲ್ಲಿ ಕೂರಿಸಿ ಒಂದು ಕಡೆ ಭೇಟಿ ಮಾಡಿಸಿದ್ದಾರಂತೆ. ಟೋಕನ್ ತೆಗೆದುಕೊಂಡು ಒಂದು ಕಡೆ ಕ್ಯೂನಲ್ಲಿ ನಿಂತಿದ್ದಾರಂತೆ ವಿಜಯಲಕ್ಷ್ಮಿ ಅವರು. ಸೊ ಸಾಮಾನ್ಯ ಕೈದಿಗಳಂತೆ ಗ್ಯಾಲರಿಯಲ್ಲಿ ಬಂದು ಪತ್ನಿ ಭೇಟಿಯಾಗಿದ್ದಾರೆ ದರ್ಶನ್. ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ನಮಗೆ ಸರಿಯಾದಂಥ ಮಾಲೂನಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ ನೇರವಾಗಿ ಹೇಳುವಂಥ ಕೆಲಸವು ಕೂಡ ದರ್ಶನ್ ಪರ ವಕೀಲರು ಒಂದು ಕಡೆ ಸುನಿಲ್ ಅವರು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಪ್ರತಿ ವಾರವೂ ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಅವರ ಪತ್ನಿ, ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ದರ್ಶನ್ ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ಜೈಲ್ ಹತ್ರ ಬರಕ್ಕೆ ಹೋಗಬೇಡಿ ಅಂತ ನೇರವಾಗಿ ಖಡಾಖಂಡಿತವಾಗಿ ಹೇಳಿದ್ರಂತೆ. ಸೊ ಮತ್ತೊಂದು ಕಡೆ ಎಷ್ಟೇ ಆದರೂ ಕೂಡ ಗಂಡ ಒಂದು ಕಡೆ ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ಗಂಡನನ್ನು ನೋಡುವಂಥದ್ದು, ಗಂಡ ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೆಂಡತಿ ಬೆನ್ನೆಲುಬಾಗಿ ನಿಲ್ಲುವಂಥ ಸಹಜವಾಗಿ. ಯಾಕಂದರೆ ಸತಿ ಸಾವಿತ್ರಿ ಅವರ ಒಂದಿಷ್ಟು ಹಿಸ್ಟರಿಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ, ಅವರ ಕಥೆಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವ್ಯಾವ ಗಂಡಂದಿರು ಒಂದು ಕಡೆ ಇಲ್ಲಿ ಪ್ರಮುಖವಾಗಿ ಗಂಡ ಒಂದು ಕಡೆ ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಅರ್ಧಾಂಗಿನಿ ಅಂತ ಅನಿಸ್ಕೊಂಡವಳು. ಯಾಕಂದರೆ ಒಂದು ಕಷ್ಟ ಅಂತ ಬಂದಾಗ ಇಬ್ಬರೂ ಕೂಡ ಸಮಪಾಲು ಸಮಬಾಳುವು ಅನ್ನುವಂಥದ್ದು ಇರುತ್ತಲ್ಲ, ಅದೇ ರೀತಿಯಾಗಿ ದರ್ಶನ್ ಅವರ ಬೆನ್ನೆಲುಬಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕೈದಿಗಳಂತೆ ದರ್ಶನೂ ಕೂಡ ಈಗ ಸಾಮಾನ್ಯರಂತೆ ಸಾಮಾನ್ಯ ಅಲ್ಲಿ. ಯಾಕಂದರೆ VIP ಸ್ಟಾರ್ ಇದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಏನೂ ಇಲ್ಲ. ಸಾಮಾನ್ಯ ಕೈದಿಗಳು ಹೆಂಗಿದ್ದಾರೆ ಹಾಗೆ ಇರಬೇಕಾದಂಥ ಪರಿಸ್ಥಿತಿ. ಸೊ ಹಾಗಾಗಿ ಅಲ್ಲಿ ಜೈಲಾಧಿಕಾರಿಗಳ ಚೇಂಬರ್ನಲ್ಲಿ ಕೂರಿಸಿ 2.5 ಗಂಟೆಗಳ ನಂತರ ಟೋಕನ್ ತೆಗೆದುಕೊಂಡು ಕ್ಯೂವಲ್ಲಿ ನಿಂತು ಅದಾದ ನಂತರ ದರ್ಶನ್ ಅವರ ದರ್ಶನ ಪಡೆದಿದ್ದಾರೆ ಅಂತಾನೆ ಇಲ್ಲಿ ವಿಜಯಲಕ್ಷ್ಮಿ ಅವರು ಮಾಹಿತಿ ಒಂದು ಕಡೆ ಗೊತ್ತಾಗ್ತಾ ಇದೆ. ಸೊ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ದರ್ಶನ್ಗೆ ಯಾವ ರೀತಿಯಾದಂಥ ಒಂದು ಕಡೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ನಮಗೆ. ಹಾಸಿಗೆ, ದಿಂಬು, ಒಂದು ಕಡೆ ಪಾಲಂಗು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ರು. ಇವೆಲ್ಲದರ ಬೆನ್ನಲ್ಲೇ ಈಗ ವಿಜಯಲಕ್ಷ್ಮಿ ಅವರು ಪ್ರತಿ ವಾರದಂತೆ ಈ ವಾರವೂ ಕೂಡ ಒಂದಿಷ್ಟು ಭೇಟಿ ಆಗುವಂಥ ಕೆಲಸವೂ ಕೂಡ ಇಲ್ಲಿ ಮಾಡಿದ್ದಾರೆ.